ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಈ ಮಾಲಿಕೆಯ 4ನೆಯ ಸಂಚಿಕೆಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಕೊನೆಯ 2 ಕಾರ್ಯಕ್ಷೇತ್ರಗಳಾದ ನೈಜ ಭಾಷೆಯ ಸಂಸ್ಕರಣೆ ಹಾಗೂ ಜ್ಞಾನ ಗಣಿಗಾರಿಕೆಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಥವಾ ನೈಜ ಭಾಷೆಯ ಸಂಸ್ಕರಣೆ ಬಗ್ಗೆ ತಿಳಿಯೋಣ. NLP Natural Language Processing is the area of AI that deals with creating software that understands written and spoken language. ಬರವಣಿಗೆ ಮತ್ತು ಮಾತನಾಡುವ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಾಫ್ಟ್ವೇರ್ ಅನ್ನು ರಚಿಸುವ ಕೃತಕ ಬುದ್ಧಿಮತ್ತೆಯ ವಿಭಾಗವೇ ನೈಜ ಭಾಷೆಯ ಸಂಸ್ಕರಣೆ. NLPಯ ಸಾಫ್ಟ್ವೇರ್ನ ಸಾಮರ್ಥ್ಯಗಳು. NLP enables you to create software that can analyze and interpret text in documents, email messages, and other sources. ದಸ್ತಾವೇಜು, ಇಮೇಲ್ ಮೆಸೇಜ್ ಅಥವಾ ಇನ್ನಿತರೆ ಆಕರಗಳಲ್ಲಿರುವ ಟೆಕ್ಸ್ಟ್ನ್ನು NLPಯ ಸಾಫ್ಟ್ವೇರ್ ಸಹಾಯದಿಂದ ವ್ಯಾಖ್ಯಾನಿಸಬಹುದು ಅಥವಾ ವಿಶ್ಲೇಷಿಸಬಹುದು. ಇಂಟರ್ಪ್ರೆಟ್ ಸ್ಪೋಕನ್ ಲ್ಯಾಂಗ್ವೇಜ್ ಅಂಡ್ ಸಿಂಥಸೈಸ್ಡ್ ಸ್ಪೀಚ್ ರೆಸ್ಪಾನ್ಸಸ್. ಆಡುವ ಭಾಷೆಯನ್ನು ವಿಶ್ಲೇಷಿಸುವುದು ಅಥವಾ ಮಾತುಗಳನ್ನು ಸಂಶ್ಲೇಷಿಸುವುದು. Automatically translate spoken or written phrases between languages. ಮಾತಿನಲ್ಲಿನ ಅಥವಾ ಬರಹದಲ್ಲಿರುವ ನುಡಿಗಟ್ಟುಗಳನ್ನು ಸ್ವಯಂಚಾಲಿತವಾಗಿ ಬೇರೆ ಭಾಷೆಗೆ ತರ್ಜುಮೆ ಅಥವಾ ಭಾಷಾಂತರಣ ಮಾಡುವುದು. Interpret commands and determine appropriate actions. ಆದೇಶಗಳನ್ನು ವಿಶ್ಲೇಷಿಸಿ ಸೂಕ್ತವಾದ ಕ್ರಮ ಕಂಡುಹಿಡಿಯುವುದು. ಅಂದರೆ ಬಾಯಿಮಾತಿನಲ್ಲಿ ಅಥವಾ ನಮಗೆ ತಿಳಿದ ಭಾಷೆಯಲ್ಲಿ ಕಂಪ್ಯೂಟರ್ಗೆ ನೀಡುವ ಸಂದೇಶಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ಕಾರ್ಯ ಮಾಡಲು ಗಣಕಯಂತ್ರವನ್ನು ಸಜ್ಜುಗೊಳಿಸುವುದು. ಫಾರ್ ಎಕ್ಸಾಂಪಲ್, ಸ್ಟಾರ್ಶಿಪ್ ಕಮಾಂಡರ್ ಈಸ್ a VR virtual reality game from human interact that takes place in a science fiction world. The game uses natural language processing to enable players to control the narrative and interact with in-game characters and starship systems. ಉದಾಹರಣೆಗೆ, ಸ್ಟಾರ್ಶಿಪ್ ಕಮಾಂಡರ್ ಒಂದು ಕಾಲ್ಪನಿಕ ವೈಜ್ಞಾನಿಕ ಪ್ರಪಂಚದಲ್ಲಿ ಮಾನವನ ಸಂವಹನದಿಂದ ನಡೆಯುವ ವಾಸ್ತವದ ಆಟ. ಈ ಆಟದಲ್ಲಿ ಆಡುವವರು ನೈಜ ಭಾಷೆಯ ಸಂಸ್ಕರಣೆಯನ್ನು ಬಳಸಿ ಆಟದಲ್ಲಿನ ಪಾತ್ರಗಳು ಹಾಗೂ ಸ್ಟಾರ್ಶಿಪ್ ವ್ಯವಸ್ಥೆಯ ಜೊತೆ ಸಂವಹನ ನಡೆಸುತ್ತಾ ಆಟದ ಗತಿಯನ್ನು ನಿಯಂತ್ರಿಸಬಹುದು. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಮೈಕ್ರೋಸಾಫ್ಟ್ ಅಜೂರ್. ಮೈಕ್ರೋಸಾಫ್ಟ್ ಅಜೂರ್ ನೀಡುವ ನೈಜ ಭಾಷೆಯ ಸಂಸ್ಕರಣೆ ಸೇವೆಗಳು. ಮೊದಲನೆಯದು ಅನಲೈಜ್ ಟೆಕ್ಸ್ಟ್ ವಿತ್ ದ ಲ್ಯಾಂಗ್ವೇಜ್ ಸರ್ವಿಸ್. ಭಾಷಾ ಸೇವೆಯೊಂದಿಗೆ ಟೆಕ್ಸ್ಟ್ನ ವಿಶ್ಲೇಷಣೆ. ಎಕ್ಸ್ಪ್ಲೋರ್ ಟೆಕ್ಸ್ಟ್ ಮೈನಿಂಗ್ ಅಂಡ್ ಟೆಕ್ಸ್ಟ್ ಅನಾಲಿಸಿಸ್ ವಿತ್ ದ ಲ್ಯಾಂಗ್ವೇಜ್ ಸರ್ವಿಸ್. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಫೀಚರ್ಸ್ ವಿಚ್ ಇನ್ಕ್ಲೂಡ್ ಸೆಂಟಿಮೆಂಟ್ ಅನಾಲಿಸಿಸ್, ಕೀ ಫ್ರೇಜ್ ಎಕ್ಸ್ಟ್ರಾಕ್ಷನ್, ನೇಮ್ಡ್ ಎಂಟಿಟಿ ರೆಕಗ್ನಿಷನ್ ಅಂಡ್ ಲ್ಯಾಂಗ್ವೇಜ್ ಡಿಟೆಕ್ಷನ್. ಭಾವನೆಗಳ ವಿಶ್ಲೇಷಣೆ, ಬೇಕಾದ ನುಡಿಗಟ್ಟು ಹೊರತೆಗೆಯುವುದು, ಹೆಸರಿಸಿದ ಘಟಕ ಗುರುತಿಸುವುದು, ಭಾಷೆಯ ಪತ್ತೆ ಇವು ನೈಜ ಭಾಷೆಯ ಸಂಸ್ಕರಣೆಯಲ್ಲಿನ ಟೆಕ್ಸ್ಟ್ ಗಣಿಗಾರಿಕೆ ಹಾಗೂ ಟೆಕ್ಸ್ಟ್ ವಿಶ್ಲೇಷಣೆಯ ವಿಶೇಷತೆಗಳು. ಎರಡನೆಯದು ರೆಕಗ್ನೈಜ್ ಅಂಡ್ ಸಿಂಥಸಿಸ್ ಸ್ಪೀಚ್. ಮಾತಿನ ಗುರುತಿಸುವಿಕೆ ಹಾಗೂ ಸಂಶ್ಲೇಷಣೆ. ಅಜೂರ್ ಕಾಗ್ನಿಟಿವ್ ಸರ್ವಿಸಸ್ ರೆಕಗ್ನೈಜ್ ಅಂಡ್ ಸಿಂಥಸೈಸ್ ಸ್ಪೀಚ್. ಮಾತನ್ನು ಗುರುತಿಸುವ ಹಾಗೂ ಸಂಶ್ಲೇಷಿಸುವಂತ ಕೆಲಸವನ್ನು ಅಜೂರ್ ಅರಿವಿನ ಸೇವೆಗಳು ಮಾಡುತ್ತವೆ. ಮೂರನೆಯದು ಟ್ರಾನ್ಸ್ಲೇಟ್ ಟೆಕ್ಸ್ಟ್ ಅಂಡ್ ಸ್ಪೀಚ್. ಟೆಕ್ಸ್ಟ್ ಮತ್ತು ಮಾತನ್ನು ಭಾಷಾಂತರಿಸುವುದು. ಆಟೋಮೇಟೆಡ್ ಟ್ರಾನ್ಸ್ಲೇಷನ್ ಕೆಪಬಿಲಿಟೀಸ್ ಇನ್ AI ಸೊಲ್ಯೂಷನ್ ಎನೇಬಲ್ ಕ್ಲೋಸರ್ ಕೊಲ್ಯಾಬರೇಷನ್ ಬೈ ರಿಮೂವಿಂಗ್ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್. ಭಾಷೆಗಳ ನಡುವಿನ ಅಂತರವನ್ನು ನಿವಾರಿಸುವುದರ ಮೂಲಕ ಕೃತಕ ಬುದ್ಧಿಮತ್ತೆಯ ಪರಿಹಾರದಲ್ಲಿ ಸ್ವಯಂಚಾಲಿತ ಭಾಷಾಂತರ ಸಾಮರ್ಥ್ಯದ ಸಹಯೋಗವನ್ನು ಸಾಧ್ಯವಾಗಿಸುತ್ತದೆ. ನಾಲ್ಕನೆಯದು ಕ್ರಿಯೇಟ್ ಎ ಲ್ಯಾಂಗ್ವೇಜ್ ಮಾಡೆಲ್ ವಿತ್ ಕನ್ವರ್ಸೇಷನಲ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗ್. ಸಂಭಾಷಣೆಯ ಭಾಷೆಯನ್ನು ಅರ್ಥಮಾಡಿಕೊಳ್ಳುವ ಭಾಷಾ ಮಾದರಿಯನ್ನು ಅಥವಾ ಸಾಫ್ಟ್ವೇರ್ ರಚಿಸುವುದು. 5 ಬಿಲ್ಡ್ ಎ ಬಾಟ್ ವಿತ್ ದ ಲ್ಯಾಂಗ್ವೇಜ್ ಸರ್ವಿಸ್ ಅಂಡ್ ಅಜೂರ್ ಬಾಟ್ ಸರ್ವಿಸ್. ಭಾಷಾ ಸೇವೆ ಮತ್ತು ಅಜೂರ್ ಬಾಟ್ ಸೇವೆಗಳನ್ನು ಒಳಗೊಂಡ ಬಾಟ್ ರಚಿಸುವುದು. Bots are a popular way to provide support through multiple communication channels. ಬಹು ಸಂವಹನ ಮಾರ್ಗಗಳಲ್ಲಿ ಗ್ರಾಹಕರಿಗೆ ಸಹಾಯ ಆಧಾರಿತ ಸೇವೆಗಳನ್ನು ಒದಗಿಸಲು ಬಾಟ್ಗಳು ಜನಪ್ರಿಯ ವಿಧಾನ. ನಿರ್ದಿಷ್ಟ ಕಾರ್ಯವನ್ನು ಸ್ವಯಂಚಾಲಿತವಾಗಿ ನೆರವೇರಿಸುವಂಥ ಸಾಫ್ಟ್ವೇರ್ನ್ನು ಬಾಟ್ ಎನ್ನುತ್ತೇವೆ. ಇವುಗಳನ್ನು ಸಾಮಾನ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಕಸ್ಟಮರ್ ಸರ್ವಿಸ್ ಸೆಂಟರ್ಗಳಲ್ಲಿ ಹೆಚ್ಚಾಗಿ ಬಳಸುತ್ತೇವೆ. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಮೈಕ್ರೋಸಾಫ್ಟ್ ಅಜೂರ್.
ಮೈಕ್ರೋಸಾಫ್ಟ್ ಅಜೂರ್ ನೀಡುವ ನೈಜ ಭಾಷೆಯ ಸಂಸ್ಕರಣೆ ಸೇವೆಗಳು. ಸರ್ವಿಸ್ ಕೇಪಬಿಲಿಟೀಸ್ ಆಫ್ ಸ್ಪೀಚ್ ಇನ್ ಮೈಕ್ರೋಸಾಫ್ಟ್ ಅಜೂರ್. Language use this service to access features for understanding and analyzing text, training language models that can understand spoken or text-based commands, and building intelligent applications. ಭಾಷೆ ಆಡು ಮಾತಿನ ಅಥವಾ ಟೆಕ್ಸ್ಟ್ ಆಧರಿಸಿದ ಆದೇಶಗಳನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತ ಸಾಫ್ಟ್ವೇರ್ ರಚಿಸಲು, ಭಾಷಾ ಮಾದರಿಗಳಿಗೆ ತರಬೇತಿ ನೀಡಲು, ಟೆಕ್ಸ್ಟ್ ಅನ್ನು ಅರ್ಥ ಮಾಡಿಕೊಳ್ಳುವ ಹಾಗೂ ವಿಶ್ಲೇಷಿಸುವ ವಿಶೇಷತೆಗಳಿಗೆ ಈ ಸೇವೆ ಲಭ್ಯವಿದೆ. Translator. Use this to translate text between more than 60 languages. ಭಾಷಾಂತರಣ 60ಕ್ಕೂ ಹೆಚ್ಚು ಭಾಷೆಗಳಿಗೆ ಟೆಕ್ಸ್ಟ್ ಅನ್ನು ಭಾಷಾಂತರಿಸಲು ಈ ಸೇವೆಗೆ ಸಾಧ್ಯವಿದೆ. Speech. Use this service to recognize and synthesize speech and to translate spoken languages. ಮಾತು ಅಜೂರ್ನ ಈ ಸೇವೆಯನ್ನು ಮಾತನ್ನು ಗುರುತಿಸಲು ಹಾಗೂ ಸಂಶ್ಲೇಷಿಸಲು ಮತ್ತು ಇತರೆ ಆಡು ಭಾಷೆಗಳಿಗೆ ತರ್ಜುಮೆ ಮಾಡಲು ಬಳಸಬಹುದು. Azure Bot. This service provides a platform for conversational AI, the capability of a software agent to participate in a conversation. Developers can use the bot framework to create a bot and manage it with Azure Bot Service, integrating back-end services like language and connecting channels for web chat, email, Microsoft Teams and others. Azure Bot. Azure Bot ಸೇವೆಯು ಸಂಭಾಷಣಾತ್ಮಕ ಕೃತಕ ಬುದ್ಧಿಮತ್ತೆಗೆ ವೇದಿಕೆ ಒದಗಿಸುತ್ತದೆ. ಸಂಭಾಷಣೆಯಲ್ಲಿ ಭಾಗವಹಿಸುವ ಸಾಫ್ಟ್ವೇರ್ ಏಜೆಂಟ್ನ ಸಾಮರ್ಥ್ಯವೇ ಸಂಭಾಷಣಾತ್ಮಕ ಕೃತಕ ಬುದ್ಧಿಮತ್ತೆ. ಭಾಷೆ ವೆಬ್ಚಾಟ್ನಂತಹ ಮಾರ್ಗಗಳಿಗೆ ಸಂಪರ್ಕಿಸುವುದು, ಇಮೇಲ್, ಮೈಕ್ರೋಸಾಫ್ಟ್ ಟೀಮ್ಸ್ ಮತ್ತಿತರೆ ಬ್ಯಾಕ್ ಎಂಡ್ ಸೇವೆಗಳನ್ನು ಸಂಯೋಜಿಸುವುದು ಹಾಗೂ ಮೈಕ್ರೋಸಾಫ್ಟ್ ಅಜೂರ್ ಬಳಸಿ ನಿರ್ವಹಿಸುವಂತಹ ಬಾಟ್ ಅಭಿವೃದ್ಧಿಪಡಿಸಲು ಬಾಟ್ ಫ್ರೇಮ್ ವರ್ಕ್ ಬಳಸಬಹುದು. ನಾಲೆಡ್ಜ್ ಮೈನಿಂಗ್ ಜ್ಞಾನ ಗಣಿಗಾರಿಕೆ. Knowledge mining is the term used to describe solutions that involve extracting information from large volumes of, often unstructured data to create a searchable knowledge store. ಭಾರೀ ಸಂಪುಟಗಳ ವಿದ್ಯುಕ್ತವಲ್ಲದ ದತ್ತಾಂಶಗಳಿಂದ ಮಾಹಿತಿ ಹೊರತೆಗೆದು ಹುಡುಕಲು ಅನುವಾಗುವಂಥ ಸಂಗ್ರಹವನ್ನು ರಚಿಸಲು ಬೇಕಾಗುವ ಪರಿಹಾರಗಳನ್ನು ಜ್ಞಾನ ಗಣಿಗಾರಿಕೆ ವಿವರಿಸುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಂಗ್ರಹವಾಗಿರುವ ಫೋಟೋಗಳು, ವಿಡಿಯೋಗಳು ಹಾಗೂ ಮೆಸೇಜ್ ಎಲ್ಲವುಗಳ ಸಂಗ್ರಹವು ಭಾರೀ ಸಂಪುಟಗಳ ಅವಿದ್ಯುಕ್ತ ದತ್ತಾಂಶಕ್ಕೆ ಒಂದು ಉದಾಹರಣೆಯಾಗಿದೆ. ನಾಲೆಡ್ಜ್ ಮೈನಿಂಗ್ ಇನ್ ಮೈಕ್ರೋಸಾಫ್ಟ್ ಅಜೂರ್. ಮೈಕ್ರೋಸಾಫ್ಟ್ ಅಜೂರ್ನಲ್ಲಿ ಜ್ಞಾನ ಗಣಿಗಾರಿಕೆ. One of these knowledge mining solutions is Azure Cognitive Search, a private enterprise search solutions that has tools for building indexes. The indexes can then be used for internal-only use or to enable searchable content on public-facing internet assets. ಜ್ಞಾನ ಗಣಿಗಾರಿಕೆಯ ಪರಿಹಾರಗಳಲ್ಲಿ ಒಂದಾದ ಅಜೂರ್ ಅರಿವಿನ ಹುಡುಕಾಟ ಒಂದು ಖಾಸಗಿ ಎಂಟರ್ಪ್ರೈಸ್ ಹುಡುಕಾಟದ ಪರಿಹಾರ. ಇದರಲ್ಲಿ ಇಂಡೆಕ್ಸ್ ಅಂದರೆ ವಿಷಯ ಸೂಚಿ ಅಥವಾ ಪರಿವಿಡಿ ರಚಿಸಲು ಬೇಕಾದ ಸಲಕರಣೆಗಳು ಇವೆ. ಇಂಡೆಕ್ಸ್ಗಳನ್ನು ಆಂತರಿಕ ಬಳಕೆಗೆ ಮಾತ್ರವಾಗಿಸಬಹುದು ಅಥವಾ ಸಾರ್ವಜನಿಕರಿಗೆ ಲಭ್ಯವಿರುವ ಇಂಟರ್ನೆಟ್ ಸ್ವತ್ತುಗಳಲ್ಲಿ ಕೂಡ ಬಳಸಲು ಲಭ್ಯವಾಗಿಸಬಹುದು. ಅಜೂರ್ ಕಾಗ್ನಿಟಿವ್ ಸರ್ಚ್. ಅಜೂರ್ ಅರಿವಿನ ಹುಡುಕಾಟ. Azure Cognitive Search can utilize the built-in AI capabilities of Azure Cognitive Services such as image processing, content extraction, and natural language processing to perform knowledge mining of documents. The product's AI capabilities makes it possible to index previously unsearchable documents and to extract and surface insights from large amounts of data quickly. ದಸ್ತಾವೇಜುಗಳಲ್ಲಿ ಜ್ಞಾನ ಗಣಿಗಾರಿಕೆ ನಡೆಸಲು ಚಿತ್ರ ಸಂಸ್ಕರಣೆ, ವಿಷಯ ಹೊರತೆಗೆಯುವುದು ಮತ್ತು ನೈಜ ಭಾಷಾ ಸಂಸ್ಕರಣೆ ಇಂತಹ ಕೃತಕ ಬುದ್ಧಿಮತ್ತೆಯ ಬಿಲ್ಟ್ ಇನ್ ಸಾಮರ್ಥ್ಯಗಳನ್ನು ಅಜೂರ್ ಕಾಗ್ನಿಟಿವ್ ಸರ್ಚ್, ಅಜೂರ್ ಅರಿವಿನ ಹುಡುಕಾಟ ಬಳಸಿಕೊಳ್ಳಬಹುದು. ಹುಡುಕಾಟ ಮಾಡಲು ಸಾಧ್ಯವಿಲ್ಲದ ದಸ್ತಾವೇಜುಗಳಿಂದ ಇಂಡೆಕ್ಸ್ ತಯಾರಿಸಲು ಹಾಗೂ ಭಾರೀ ಸಂಪುಟಗಳ ದತ್ತಾಂಶದಿಂದ ಒಳನೋಟಗಳನ್ನು ಸೃಜಿಸಿಕೊಡಲು ಕೃತಕ ಬುದ್ಧಿಮತ್ತೆಯ ಸಾಮರ್ಥ್ಯ ಸಾಧ್ಯವಾಗಿಸುತ್ತದೆ. ಅಜೂರ್ ಕಾಗ್ನಿಟಿವ್ ಸರ್ಚ್ ಫೀಚರ್ಸ್. ಅಜೂರ್ ಅರಿವಿನ ಹುಡುಕಾಟದ ವೈಶಿಷ್ಟ್ಯಗಳು. ಮೊದಲನೆಯದು, ಡಾಟಾ ಫ್ರಮ್ ಎನಿ ಸೋರ್ಸ್. ಅಜೂರ್ ಕಾಗ್ನಿಟಿವ್ ಸರ್ಚ್ accepts data from any source provided in JSON format with auto-crawling support for selected data sources in Azure. ಯಾವುದೇ ಮೂಲದಿಂದ ಡೇಟಾ. ಆಯ್ದ ದತ್ತಾಂಶದ ಮೂಲಗಳ ಮೇಲೆ ಸ್ವಯಂ ತೆವಳುವಿಕೆ ಅಥವಾ ಆಯ್ಕೆಯ ಬೆಂಬಲದ ಸಹಾಯದಿಂದ ಅಜೂರ್ ಅರಿವಿನ ಹುಡುಕಾಟವು JSON ರೂಪದಲ್ಲಿ ಒದಗಿಸಲಾದ
ಯಾವುದೇ ಮೂಲದಿಂದ ಡೇಟಾವನ್ನು ಸ್ವೀಕರಿಸುತ್ತದೆ. ಎರಡನೆಯದು ಫುಲ್ ಟೆಕ್ಸ್ಟ್ ಸರ್ಚ್ ಅಂಡ್ ಅನಾಲಿಸಿಸ್. Azure Cognitive Search offers full text search capabilities, supporting both simple query and full Lucene query syntax. ಪೂರ್ಣ ಪಠ್ಯ ಹುಡುಕಾಟ ಹಾಗೂ ವಿಶ್ಲೇಷಣೆ. ಅಜೂರ್ ಅರಿವಿನ ಹುಡುಕಾಟವು ಪೂರ್ಣ ಪಠ್ಯ ಹುಡುಕಾಟದ ಸಾಮರ್ಥ್ಯಗಳನ್ನು ಜೊತೆಗೆ ಸರಳ ಕ್ವೆರಿ ಹಾಗೂ ವೈಯಕ್ತೀಕರಿಸಿದ ಕ್ವೆರಿಗಳನ್ನು ಒದಗಿಸುತ್ತದೆ. ಕ್ವೆರಿ ಎಂದರೆ ಕಂಪ್ಯೂಟರ್ನ ಸಾಫ್ಟ್ವೇರ್ನಿಂದ ಉತ್ತರಗಳನ್ನು ಪಡೆಯಲು ಅದಕ್ಕೆ ಬಳಕೆದಾರನು ಕೇಳುವ ಪ್ರಶ್ನೆ. ಮೂರನೆಯದು ಎಐ ಪವರ್ಡ್ ಸರ್ಚ್. Azure Cognitive Search has cognitive AI capabilities built in for image and text analysis from raw content. ಕೃತಕ ಬುದ್ಧಿಮತ್ತೆಯ ಬೆಂಬಲಿತ ಹುಡುಕಾಟ. ಕಚ್ಚಾ ದತ್ತಾಂಶದ ಮೇಲೆ ಚಿತ್ರ ಹಾಗೂ ಪಠ್ಯದ ವಿಶ್ಲೇಷಣೆಯಂಥ ಕೃತಕ ಬುದ್ಧಿಮತ್ತೆಯ ಅರಿವಿನ ಸಾಮರ್ಥ್ಯಗಳನ್ನು ಅಜೂರ್ ಅರಿವಿನ ಹುಡುಕಾಟವು ಹೊಂದಿದೆ. ಕೃತಕ ಬುದ್ಧಿಮತ್ತೆಯ ಅಜೂರ್ ಅರಿವಿನ ಹುಡುಕಾಟದ ವೈಶಿಷ್ಟ್ಯಗಳ ಸಹಾಯದಿಂದ ಚಿತ್ರಗಳು ಅಥವಾ ಟೆಕ್ಸ್ಟ್ನಲ್ಲಿನ ಅಪೇಕ್ಷಿತ ಮಾಹಿತಿಯನ್ನು ಹುಡುಕಲು ಸಾಧ್ಯವಿದೆ. ನಾಲ್ಕನೆಯದು ಮಲ್ಟಿಲಿಂಗುವಲ್. Azure Cognitive Search offers linguistic analysis for 56 languages to intelligently handle phonetic matching or language-specific linguistics. Natural language processors available in Azure Cognitive Search are also used by Bing and Office. ಬಹುಭಾಷಾ. ಅಜೂರ್ ಅರಿವಿನ ಹುಡುಕಾಟವು ಸುಮಾರು 56ಕ್ಕೂ ಹೆಚ್ಚು ಭಾಷೆಗಳಿಗೆ ಧ್ವನಿ ಹೊಂದಾಣಿಕೆ ಹಾಗೂ ಭಾಷಾ ನಿರ್ದಿಷ್ಟ ಭಾಷಾ ಶಾಸ್ತ್ರವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಲು ಭಾಷಾ ವಿಶ್ಲೇಷಣೆಯನ್ನು ನೀಡುತ್ತದೆ. ಅಜೂರ್ ಅರಿವಿನ ಹುಡುಕಾಟದಲ್ಲಿರುವ ಭಾಷಾ ನೈಸರ್ಗಿಕ ಸಂಶ್ಲೇಷಣೆಯನ್ನು ಮೈಕ್ರೋಸಾಫ್ಟ್ನ ಬಿಂಗ್ ಹಾಗೂ ಆಫೀಸ್ ಕೂಡ ಬಳಸುತ್ತವೆ. ಐದನೆಯದಾಗಿ ಜಿಯೋ ಎನೇಬಲ್ಡ್. Azure Cognitive Search supports geo search filtering based on proximity to a physical location. ಭೌಗೋಳಿಕ ಶಕ್ತ ಭೌಗೋಳಿಕ ಹುಡುಕಾಟಗಳನ್ನು ಭೌತಿಕ ಸ್ಥಳಗಳ ಸಾಮೀಪ್ಯದ ಆಧಾರದ ಮೇಲೆ ಹುಡುಕಾಟದ ಫಿಲ್ಟರ್ಗಳನ್ನು ಅಜೂರ್ ಅರಿವಿನ ಹುಡುಕಾಟ ಬೆಂಬಲಿಸುತ್ತದೆ. ಹುಡುಕುವ ಬಳಕೆದಾರನು ಸೂಚಿಸುವ ಸ್ಥಳದ ಸಮೀಪದ ಅಥವಾ ಸುತ್ತಲಿನ ಮಾಹಿತಿಯನ್ನು ಭೌಗೋಳಿಕ ಸರ್ಚ್ ಮೂಲಕ ಪಡೆಯಬಹುದು. ಆರನೆಯದು ಕಾನ್ಫಿಗರ್ ಯೂಸರ್ ಎಕ್ಸ್ಪೀರಿಯನ್ಸ್. Azure Cognitive Search has several features to improve the user experience, including auto-complete, auto-suggest, pagination, and hit highlighting. ಕಾನ್ಫಿಗರ್ ಮಾಡಬಹುದಾದ ಬಳಕೆದಾರ ಅನುಭವ. ಸ್ವಯಂ ಪೂರ್ಣತೆ, ಸ್ವಯಂ ಸೂಚನೆ, ಪುಟ ವಿನ್ಯಾಸ ಮತ್ತು ಹಿಟ್ ಹೈಲೈಟಿಂಗ್ ಸೇರಿದಂತೆ ಬಳಕೆದಾರರ ಅನುಭವವನ್ನು ಸುಧಾರಿಸಲು ಅಜೂರ್ ಅರಿವಿನ ಹುಡುಕಾಟ ಹಲವಾರು ವೈಶಿಷ್ಟ್ಯಗಳನ್ನು ಹೊಂದಿದೆ. ಈ ಸಂಚಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಕೊನೆಯ 2 ಕಾರ್ಯಕ್ಷೇತ್ರಗಳಾದ ನೈಜ ಭಾಷೆಯ ಸಂಸ್ಕರಣೆ ಹಾಗೂ ಜ್ಞಾನ ಗಣಿಗಾರಿಕೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮುಂದಿನ ಕೊನೆಯ ಸಂಚಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಸವಾಲುಗಳು ಹಾಗೂ ಅಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಗ ಈ ವಿಷಯದ ಕುರಿತು ಮುಂದಿನ ಸಂಚಿಕೆಯಲ್ಲಿ ನೀಡುವ ಮಾಹಿತಿಯ ಅಪ್ಡೇಟ್ ಸುಲಭವಾಗಿ ಸಿಗುತ್ತದೆ. ಈ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.